ಇಲ್ಲಿಂದ ನಮ್ಮ ಶಿವಣ್ಣ ಅವ್ರದ್ದು ಬಜರಂಗಿ ಪಿಕ್ಚರ್ದು, ಆಮೇಲೆ ಕಲಾಸ್ಪಾಳ್ಯ ನಮ್ಮ ದರ್ಶನ್ ಅವ್ರದ್ದು 2 ಪಿಕ್ಚರ್ದು ಕಟೌಟ್ಗಳು ಲಂಡನ್ ಅಲ್ಲಿ ಇದೆ. ಒಬ್ರು ಫೇವರ್ ಆಗಿ ತಗೊಂಡೋಗಿ ಅವ್ರ ಮ್ಯೂಸಿಯಂ ಅಲ್ಲಿ ಇಟ್ಕೊಂಡಿದ್ದಾರೆ. ಕಟೌಟ್ ಮಯ ಕಟೌಟ್ ಮಿನಿಯಾ ಅಂತ ಹೇಳ್ಬೋದು. ಕ್ರೇಜ್ ಒಂಥರ ಸಿನಿಮಾ ಎಂಕರೇಜ್ ಆಗ್ತದೆ, ಕಟೌಟ್ ಆಗಿ ಕ್ರೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ರೀತಿ ಇಲ್ಲಿ ಕೆಲಸ ಕೂಡ ನಡೀತಾ ಇದೆ. ಎಷ್ಟು ದಿನ ನಡೀತಾ ಇದೆ ಕೆಲಸ? ಡೇಟ್ ಯಾವಾಗ ಹೇಳಿದ್ರು ಅವತ್ತಿಂದ ಕೆಲಸ ನಡೀತಾ ಇದೆ. ಎಲ್ಲ ನಾಳೆ ರಿಲೀಸ್ ಅನ್ನೋ ತನಕ ಕೆಲಸ ಇರುತ್ತೆ. ಕೆಲಸ ಇಲ್ಲಿ ನಡೀತಾನೆ ಇರುತ್ತೆ. ಎಕ್ಸ್ಟ್ರಾ ಫ್ಯಾನ್ಸ್ಗಳು ಮಾಡ್ಕೊಂತಾರೆ. ಅವ್ರಿಗೆ MLA ಗಳ ಜೊತೆ ಬೇಕು ಅಂತ ಕೆಲವು ಜನ ಕೇಳ್ತಾ ಇದ್ದಾರೆ. ಅವ್ರು MLAನೂ ಹಾಕೋತಾರೆ, ಇವ್ರದ್ದು ಹಾಕೋತಾರೆ, ಸಂಘದಿಂದ ವಿಶಸ್ ಮಾಡಿಸ್ಕೊಂತಾರೆ. ಅವ್ರದ್ದು ಹಾಕೊಂಡು ಅವ್ರದ್ದು ಕೇಳ್ತಾ ಇದೀವಿ. ಫಸ್ಟ್ ಇದೆಲ್ಲ ಥಿಯೇಟರ್ಗಳಿಗೆ ಕಳಿಸ್ಬಿಟ್ಟು ನೆಕ್ಸ್ಟ್ ಅದನ್ನ ಕೈ 75 ಕಟೌಟ್ ಮೇಲೆ ಟೋಟಲ್ ಮಾಡಿಲ್ಲ ಮಾಡ್ತಾ ಇದೀವಿ. KG ರೋಡ್ಗೆ ಒಂದು 90 ಅಡಿ, ಪ್ರಸನ್ನ ಆಗಿದೆ 50 ಅಡಿ, ಸಿದ್ದೇಶ್ವರ ಒಂದು 56 ಅಡಿ, ಇನ್ನು ನವರಂಗು ಎಲ್ಲೆಲ್ಲ ಹೇಳ್ತಾರಲ್ಲ ಬರುತ್ತೆ. ಮೈಸೂರಿಗೆ 3 40 ಅಡಿ, ಮಂಡ್ಯಾಗ 40 ಅಡಿಗಳು ಎಲ್ಲ 40-50 ಅಡಿಗಳೇ ಬರ್ತವೆ. ನಡೀತಾ ಇದೆ. ಸೌಂಡ್ ಬರ್ತಾ ಇದೆ ನೋಡಿ, ಸೌಂಡ್ ಮಾಡ್ತಾ ಇದೆ. ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ ಈಗ ನಿಮ್ ಜೊತೆ? ಈಗ ಸದ್ಯಕ್ಕೆ ಒಂದು 30 ಜನದ ಮೇಲೆ ಇದ್ದಾರೆ. ಈಗ ಇದ್ದಾರೆ ನಾಲ್ಕು ಕಟ್ತಾ ಇದ್ದಾರೆ. ಆ ಥಿಯೇಟರ್ಗಳೆಲ್ಲ ಬೆಂಗಳೂರು ಅಂತ ಜನ ಅವರೇ ಮಾಡ್ತಾ ಇದ್ದಾರೆ. ಎಷ್ಟು ಒಂದೇ ಅಂದ್ರೆ ಈಗ ಪೋಸ್ ಇದೆಯಲ್ಲ ಸ್ಟಿಲ್ ಎಷ್ಟು ಸ್ಟಿಲ್ಗಳು? ಒಂದು ಕ್ಲಾಸ್ ಇದೆ, 2 ಮಾಸ್ ಇದೆ. ಒಂದ್ ಪ್ಯಾಂಟ್ ಜೊತೆ ಮಚ್ಚಿಡ್ಕೊಂಡು ಓಡ್ ಬರ್ತಾ ಇರೋದು, ಇನ್ನೊಂದು ಲುಂಗಿ ಹಾಕೊಂಡು ಹಿಂಗ ಮಚ್ಚಿಡ್ಕೊಂಡು. ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಅವರೆಲ್ಲ ನೋಡಿ ಮಾತಾಡಿ ಕೊಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಹಬ್ಬ ನಡೀತಾ ಇದೆ, ಕಾಟೇರ ಹಬ್ಬ ನಡೀತಾ ಇದೆ. ಎಲ್ಲ ಫ್ಯಾನ್ಸ್ಗಳಿಗೆಲ್ಲ ಒಳ್ಳೇದಾಗ್ಲಿ. ಎಲ್ಲ ಹೈಟ್ ಕಟೌಟ್ ಹಾಕ್ಬಿಟ್ಟು ಏನಪ್ಪ ಹಾರ ಹಾಕೊಳ್ತಾ ಹಾಲು ಹಾಕೋತಾ ಇದ್ ಮಾಡಕ್ ಹೋಗ್ಬಿಡಿ. ಸಾರ ಹೇಳೋರಲ್ಲ ಹಂಗೇನ ಹಾಲು ಯಾರಿಗಾದ್ರು ಕೊಡಿ, ಅಂಗರಿಗಾರ ಕೊಡಿ, ಯಾರಿಗಾರು ಬಡವ್ರು ಕೊಡಿ. ನಾನು ರಾಜಕಮಲ್ ಸಂಸ್ಥೆಯ ಚಿನ್ನಪ್ಪ ಅವ್ರ ಮಗ ಮಾತಾಡ್ತಾ ಇದ್ದೀನಿ, ಕೃಷ್ಣ ಅಂತ ಅಂದ್ಬಿಟ್ಟು. ಈ ಸಂಸ್ಥೆ ಹತ್ತತ್ರ ಒಂದು 84 ವರ್ಷದಿಂದ ನಡೀತಾ ಇದೆ. ತಂದೆಯವ್ರು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅದನ್ನ ಕಂಟಿನ್ಯೂ ನಾನು ಮಾಡ್ತಾ ಇದ್ದೀನಿ. ಸೊ ಇದನ್ನ ಇನ್ನೆಷ್ಟು ದೂರ ಕಂಟಿನ್ಯೂ ಮಾಡೋಕ್ಕಾಗತ್ತೋ ನೋಡೋಣ, ಇಲ್ಲ ಅಂದ್ರೆ ಇಲ್ಲ. ಸೊ ಎಲ್ಲ ಭಗವಂತನ ಇಚ್ಛೆ. ಸೊ ಈಗ ನಮ್ಮ ಈ ಸಲಾರ್ ಅನ್ನೋ ಮೂವಿ ನಮ್ಮ ಪ್ರಭಾಸ್ ಅವ್ರದ್ದು. ಸೊ ಇದು ಆಲ್ರೆಡಿ ಈ ಮನುಷ್ಯ ಅಂದ್ರೆ ಈ ಹೀರೋ ಬಂದು ಎಂಟೈರ್ ವರ್ಲ್ಡ್ ಪಾಪ್ಯುಲಾರಿಟಿ ಇದೆ ಬಗ್ಗೆ ಬಾಹುಬಲಿ ಸಿನಿಮಾಯಿಂದ. ಸೊ ದೊಡ್ಡ ಡೈರೆಕ್ಟರ್ ಹೇಳ್ಬೇಕು ಅಂತಂದ್ರೆ ಪ್ರಶಾಂತ್ ನೀಲ್ ಅಂತ ಅಂದ್ಬಿಟ್ಟು ಡೈರೆಕ್ಟರ್ ಅವರು ಮಾಡಿರೋದು ಸಿನಿಮಾ ಇದು. ಪ್ರೊಡ್ಯೂಸರ್ ಮಾತ್ರ ಹೇಳಂಗಿಲ್ಲ ಬಿಡಿ,
ಅವರು ಎಕ್ಸ್ಟ್ರಾರ್ಡಿನರಿ ಪ್ರೊಡ್ಯೂಸರ್ಸ್ ಹೇಳಬೇಕು ಅಂತಂದ್ರೆ ಒಂಬಾಳೆ ಮೂವೀಸ್ ಅಂತ ಅಂದ್ಬಿಟ್ಟು. ಫಸ್ಟ್ ಹೆಂಗೆ ಅಂತಂದ್ರೆ ನಮ್ಮ ಇಂಗ್ಲಿಷ್ ಮೂವೀಸ್ ತರ ನಮ್ಮ ಕನ್ನಡದವ್ರು ತೆಗಿಯಲ್ಲ ಅಥವಾ ಇಂಗ್ಲಿಷ್ ಅವ್ರು ತೆಗೆದು ನಮ್ಮ ತಮಿಳವ್ರು ತೆಗಿಯಲ್ಲ ಈ ತರ ಇತ್ತು. ಇವಾಗ ಏನಂದ್ರೆ ಅಪಾರವಾಗ್ಬಿಟ್ಟಿದೀವಿ ನಾವು. ಇಂಗ್ಲಿಷ್ ಅವ್ರನ್ನೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಟ್ಟಿದೀವಿ. ಆಕ್ಚುಲಿ ಹೇಳ್ಬೇಕು ಅಮೆರಿಕನ್ ಮೂವೀಸ್ ನಮ್ಮ ಒಂದು ಸಿನಿಮಾ ಮುಂದೆ ಏನು ಮಾಡೋಕ್ಕಲ್ಲ, ಆ ಒಂದು ರೇಂಜ್ ಇದೀವಿ ನಾವು. ಸೊ ಎಂಟೈರ್ ಕರ್ನಾಟಕ ಹತ್ತತ್ರ ಒಂದು 18ರಿಂದ 20 ಗಂಟೆ ಮಾಡ್ತಾ ಇದೀವಿ ಫ್ಯಾನ್ಸ್ಗಳದ್ದು ಸೇರಿ. ಸೊ ಎಲ್ಲ ಸ್ಟೇಟ್ಗಳು ಅಂದ್ರೆ ಎಲ್ಲ ಏರಿಯಾಗಳಿಗೆ ಹೆಂಗೆ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಆಮೇಲೆ ಇದು ಹೊಸಪೇಟೆ, ಇದು ಆಮೇಲೆ ಮೈಸೂರು, ಮಂಡ್ಯ, ವೀರೇಶ, ನಂತರ ಈ ಪಾವಗಾಡ, ಮುಳಬಾಗ್ಲು, ಗೋರಿಬಿದ್ನೂರು, ನಂತರ ಇನ್ನ ಈ ಬೇಜಾನ್ ತುಂಬಾ ಊರುಗಳಿದೆ. ಸೊ ಬೆಂಗಳೂರಲ್ಲಿ ವೀರೇಶ, KR ಪುರಂ, ವೆಂಕಟೇಶ್ವರ, ನಂತರ ಮೈನ್ ಥಿಯೇಟರ್ ಅನ್ನೋ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಸಂತೋಷ. ಮೈನ್ ಥಿಯೇಟರ್ ಬಂದು 54 ಅಡಿ, ವೀರೇಶ ಬಂದು 41 ಅಡಿ, ಈ ತರ 32 ಅಡಿ, 24 ಅಡಿ, ಈ ತರ ಆ ಥಿಯೇಟರ್ಗೆ ಸೈಜ್ ಪ್ರಕಾರ ನಾವು ಮಾಡ್ತಾ ಇದೀವಿ. ಮಿನಿಮಮ್ ಸ್ಟಾರ್ಟಿಂಗ್ ಶುರುವಾಗದೆ ಅದು ಹೈಯೆಸ್ಟ್ ಅಂತಂದ್ರೆ 72 ಅಡಿ 80 ಅಡಿ ಗಂಟೆ ಹಾಕ್ಬಹುದು. ಬಟ್ ಈಗ ಈ ಒಂದು ಸಿನಿಮಾಗೆ ತೆಲುಗು ಸಿನಿಮಾ ಪ್ಲಸ್ ಕನ್ನಡದಲ್ಲೂ ಮಾಡಿದ್ದಾರೆ. ಸೊ ಇದಕ್ಕೆ ಆ ರೇಂಜ್ಗೆ ಒಂದು 54 ಅಡಿ ಸಾಕು ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಅವರೆಲ್ಲ ಫಿಕ್ಸ್ ಮಾಡಿದ್ಮೇಲೆ ನಾವು ಈ ತರ ಸೈಜ್ ಮಾಡ್ತಾ ಇದೀವಿ. ಹೌದು ಸರ್, ಪ್ರಾಬ್ಲಿ 18 ಕಟೌಟ್ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಎಷ್ಟು ದಿನ ಬೇಕಾಗುತ್ತೆ ಸರ್ ನಿಮ್ಗೆ 18 ಕಟೌಟ್ ರೆಡಿ ಮಾಡಿ? ಇವಾಗ ಲಾಸ್ಟ್ ಗುರುವಾರ ಸ್ಟಾರ್ಟ್ ಆಗಿದ್ದು ಸಿನಿಮಾ ಪಿಕ್ಚರ್ ಕಟೌಟ್ ಕೆಲಸ ಎಲ್ಲ. ಸೊ ಇಲ್ಲಿ ತನಕ ಆಲ್ಮೋಸ್ಟ್ ಆಲ್ ಒಂದು 90% ಎಲ್ಲ ಮುಗಿದಿದೆ. ಇನ್ನು ಮೈನ್ ಥಿಯೇಟ್ರು ವೀರೇಶ ಎರಡಿದೆ ಅಷ್ಟೇ ಬ್ಯಾಲೆನ್ಸ್ ಶೀಟು. ಅದೆರಡು ಮುಗಿಸ್ಕೊಂಡ್ರೆ ಕೆಲಸ ಆದಂಗೆ. ನಾಳೆ ಬುಧವಾರ ನೈಟ್ ಎಲ್ಲ ಕಟ್ಬಿಟ್ಟು ಎಲ್ಲ ಮುಗಿಸ್ಕೊಟ್ಟಿರ್ತೀವಿ. ಒಂದು ದಿನಕ್ಕೆ ಎಷ್ಟು ಕಟೌಟ್ ರೆಡಿ ಮಾಡ್ತೀರಾ? ಒಂದು ದಿನಕ್ಕೆ ಹಗಲು ರಾತ್ರಿ ಮಾಡ್ತೀನಿ ಅಂದ್ರೆ ಒಂದು 8ರಿಂದ 10 ಕಟೌಟ್ ಗಂಟ ಮಾಡ್ಬೋದು. ಹೌದು, ಪೇಂಟಿಂಗ್ ಅಲ್ಲಿ ಫ್ಲಕ್ಸ್ ಡೈರೆಕ್ಟ್ ಬರೀ ಫ್ಲಕ್ಸ್ ಕಟೌಟ್ ಏನಾಗಿದ್ರೆ ಒಂದು 20 ಕೂಡ ಮಾಡ್ಬೋದು ಬಿಡಿ. ಬಟ್ ಸರ್ ಫ್ಲಕ್ಸ್ ಕಟೌಟ್ ಅಂತಂದ್ರೆ ಮಾಮೂಲಾಗಿ ಫ್ಲಕ್ಸ್ ಸ್ಪೇಸ್ ಥಿಯೇಟರ್ ಅಲ್ಲಿ ಬ್ಯಾನರ್ ಇರುತ್ತೆ. ಆ ಬ್ಯಾನರ್ಗೂ ಕಟೌಟ್ಗೂ ಏನು ವ್ಯತ್ಯಾಸ ಅನ್ನೋದು ಇರಲ್ಲ. ಸೊ ಅದೇ ನಾವು ಕಟೌಟ್ ನ ಪೇಂಟಿಂಗ್ ಅಲ್ಲಿ ಮಾಡಾಕಂದ್ರೆ ಡಿಫ್ರೆನ್ಶಿಯೇಟ್ ಫೀಲ್ ಆಗುತ್ತಲ್ಲ. ಒಂದು ಮೌಲ್ಡ್ಸೇ ಆಗಲಿ, ಒಂದು ಕಲರ್ ಸ್ಕೀಮ್ ಆಗಲಿ, ಒಂದು ಕಲರ್ಫುಲ್ ಆಗಿರುತ್ತೆ, ನೋಡೋದಕ್ಕೂ ಒಂಥರ ಇಂಪಾಗಿರುತ್ತೆ ಕಣ್ಣುಗಳಿಗೆ. ಅದು ಕುಂಚಕಲೆ ಅಂತ ಅಂತಾರೆ ಅದನ್ನು ನಮ್ಮ ಕನ್ನಡದಲ್ಲಿ. ಸೊ ಆ ತರ ಒಂದು ವ್ಯಾಲ್ಯೂಸ್ ಇರ್ತಕ್ಕಂಥ ಕೆಲಸನ ನಮಗೆ ಕೊಡ್ತಾರೆ, ಮಾಡಿ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸರ್ ಈ ಸದ್ಯ ಒಂದು 6ರಿಂದ 7 ಮಂದಿ ಅಷ್ಟೇ. ಮುಂಚೆ ಇದ್ರು, ತುಂಬಾ ಜನ ಇದ್ರು. ಈಗ ಸಾಕು, ಈಗ ಕೆಲಸಕ್ಕೆ ಅಷ್ಟೇ ಸಾಕು ಅಂತ ಸುಮ್ಮನೆ ಆಗಿದ್ರು. ಇವಾಗ ಈ ಕಲೆ ವೆಸ್ಟರ್ನೈಸ್ ಕಂಟ್ರೀಸ್ ಅಲ್ಲಿ, ಇವಾಗ ಲಂಡನ್, ಇಲ್ಲಿಂದ ನಮ್ಮ ಶಿವಣ್ಣ ಅವ್ರದ್ದು ಬಜರಂಗಿ ಪಿಕ್ಚರ್ದು, ಆಮೇಲೆ ಕಲಾಸ್ಪಾಳ್ಯ ನಮ್ಮ ದರ್ಶನ್ ಅವ್ರದ್ದು 2 ಪಿಕ್ಚರ್ದು ಕಟೌಟ್ಗಳು ಲಂಡನ್ ಅಲ್ಲಿ ಇದೆ. ಒಬ್ರು ಫೇವರ್ ಆಗಿ ತಗೊಂಡೋಗಿ ಅವ್ರ ಮ್ಯೂಸಿಯಂ ಅಲ್ಲಿ ಇಟ್ಕೊಂಡಿದ್ದಾರೆ. ಈ ತರ ಒಂದು ಕಲೆ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋ ಒಂದು ತೋರಿಸೋದಕ್ಕೆ. ಸೊ